ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಜ್ಞಾನಭಾರತಿ ಡಿಜಿಟಲ್ ಮಾಧ್ಯಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಅಮೆರಿಕ ತಂಟೆಗೆ ಸಾಧಾರಣ ಯಾರೂ ಕೂಡ ಹೋಗೋದಿಲ್ಲ. ವಿಶ್ವದ ದೊಡ್ಡಣ್ಣ ಅಂತ ಸುಮ್ಮನಾಗಿ ಬಿಡ್ತಾರೆ. ಅಮೆರಿಕವನ್ನು ಕೆಣಕಿದ್ರೆ ಮುಂದೇನಾಗುತ್ತೆ ಅನ್ನೋದು ಎಲ್ಲ ದೇಶಗಳಿಗೂ ಗೊತ್ತಿದೆ. ಅಮೆರಿಕ ಅಷ್ಟೊಂದು ಬಲಶಾಲಿಯಾಗಿರೋದಕ್ಕೆ ಕಾರಣ CIA, ಅಮೆರಿಕದ ಗುಪ್ತಚರ ಸಂಸ್ಥೆ. ಈ CIA ಹೆಸರನ್ನು ನೀವು ಕೇಳಿರಬಹುದು. ಅದಕ್ಕೆ ಕಾರಣ CIAನ ಬುದ್ಧಿವಂತಿಕೆ ಹಾಗೂ ಧೈರ್ಯಶಾಲಿತನ. ಭಯೋತ್ಪಾದನೆ ವಿರುದ್ಧ ಕಾರ್ಯಾಚರಣೆ ನಡೆಸೋದ್ರಲ್ಲಿ CIA ತುಂಬ ಫೇಮಸ್ಸು. ಒಸಾಮಾ ಬಿನ್ ಲ್ಯಾಡೆನ್ನು, ಅಬೂಬಕರ್ ಅಲ್ ಬಾಗ್ದಾದಿ, ಈ ಇಬ್ಬರ ಬೇಟೆಯೇ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್. Abu Bakr al-Baghdadi is dead. He was the founder and leader of ISIS. He died like a dog. He died like a coward. The world is now a much safer place. Good evening. Tonight, I can report to the American people and to the world that the United States has conducted an operation that killed Osama bin Laden, the leader of Al-Qaeda. ನೀವು ಈ ಇಸ್ರೇಲ್ ದೇಶದ ಮೊಸಾದ್ ಅನ್ನೋ ಸ್ಪೈ ಏಜೆನ್ಸಿಯನ್ನು ಕೂಡ ಕೇಳಿರ್ತೀರ. ಹೊಲಾಸ್ಕೋಸ್ ಹತ್ಯಾಕಾಂಡದ ಮಾಸ್ಟರ್ ಮೈಂಡು ಅಡಾಲ್ಫ್ ಇಚ್ಮನ್ ಅನ್ನ ಅರ್ಜೆಂಟೀನಾದಿಂದ ಇಸ್ರೇಲ್ಗೆ ಕರ್ಕೊಂಡ್ಬಂದಿದ್ದು. 1972ರ ಮ್ಯೂನಿಚ್ ಒಲಿಂಪಿಕ್ ಹತ್ಯಾಕಾಂಡದಲ್ಲಿ ಇಸ್ರೇಲಿ ಕ್ರೀಡಾಪಟುವನ್ನು ಕೊಂದ ಪ್ರತಿಯೊಬ್ಬ ಭಯೋತ್ಪಾದಕರನ್ನು ಕೂಡ ಹುಡುಕಿ ಮುಗಿಸಿದ್ದು ಇದೇ ಮೊಸಾದ್. ಜಾಸ್ತಿ ಹಿಂದೆ ಬೇಡ, ಇತ್ತೀಚೆಗೆ ಹಿಜ್ಬುಲ್ಲಾದ ನಿರ್ನಾಮ ಮಾಡೋದ್ರಲ್ಲಿ ಹಾಗೂ ಪೇಜರ್ ಸ್ಫೋಟದಲ್ಲಿ ಮೊಸಾದ್ ತುಂಬ ಫೇಮಸ್ ಆಗಿತ್ತು. ಈಗ ಪ್ರಶ್ನೆ ಏನಂದರೆ, CIA ಮತ್ತು ಮೊಸಾದ್ಗೆ ಹೋಲಿಸಿದರೆ ನಮ್ಮ ಇಂಡಿಯಾದ ರಾ ಎಷ್ಟರ ಮಟ್ಟಿಗೆ ಶಕ್ತಿಶಾಲಿಯಾಗಿದೆ ಅನ್ನೋದು. ಸೊ ಇವತ್ತು ನಾವು ನಿಮಗೆ ಇಂಡಿಯನ್ ರಾದ ಕಂಪ್ಲೀಟ್ ಮಾಹಿತಿಯನ್ನು ಬಿಚ್ಚಿಡ್ತೀವಿ. ಮೊದಲು ಭಾರತದ ರಾ ಎಷ್ಟೆಲ್ಲ ತೊಂದರೆ ಸವಾಲನ್ನು ಎದುರಿಸಿತ್ತು ಮತ್ತು ಈಗ ಜೇಮ್ಸ್ ಬಾಂಡ್ ಅಜಿತ್ ದೋವೆಲ್ ಅವರ ನೇತೃತ್ವದಲ್ಲಿ ಹೇಗಾಗಿದೆ ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ವೀಕ್ಷಕರೇ, ದುರಂತ ಏನು ಗೊತ್ತಾ? ಒಂದು ಟೈಮಲ್ಲಿ ಭಾರತದ ಕೇಂದ್ರ ಗೃಹ ಸಚಿವರು ರಾ ರಚನೆಯನ್ನೇ ವಿರೋಧಿಸಿದ್ರು. ಅಷ್ಟೇ ಅಲ್ಲ, ಇನ್ನೊಂದು ದೊಡ್ಡ ದುರಂತ ಅಂದರೆ ಪ್ರಧಾನಿಯಾಗಿದ್ದ ಮೊರಾರ್ಜಿ ದೇಸಾಯಿ ಅವರು ರಾ ವಿರುದ್ಧವೇ ಕೆಲಸ ಮಾಡಿದ್ರು. 1970ರಲ್ಲಿ ರಾ ತಂಡ ಒಂದು ಅತ್ಯದ್ಭುತವಾದ ಮಾಹಿತಿಯನ್ನು ಕಲೆ ಹಾಕಿತ್ತು. ಪಾಕಿಸ್ತಾನ ಪರಮಾಣು ಶಸ್ತ್ರಾಸ್ತ್ರವನ್ನು ಎಲ್ಲಿ ಮತ್ತು ಹೇಗೆ ಅಭಿವೃದ್ಧಿಪಡಿಸ್ತಿದೆ ಅನ್ನೋ ರಹಸ್ಯವನ್ನು ಕಂಡುಹಿಡಿಯುತ್ತೆ. ಆ ರಹಸ್ಯವನ್ನು ತಂದು ಪ್ರಧಾನಿ ಮೊರಾರ್ಜಿ ದೇಸಾಯಿ ಅವರ ಕೈಗೆ ನೀಡಿದಾಗ ಮೊರಾರ್ಜಿ ದೇಸಾಯಿ ಅವರು ಬೇರೆ ದೇಶದ ವಿಷಯದಲ್ಲಿ ಮೂಗು ತೂರಿಸಬಾರ್ದು ಅಂತ ಹೇಳಿದರು. ಜೊತೆಗೆ ಪಾಕಿಸ್ತಾನದ ಅಧ್ಯಕ್ಷರಿಗೆ ಫೋನ್ ಮಾಡಿ ನಿಮ್ಮ ಮಾಹಿತಿಯನ್ನು ನಮ್ಮ ಗುಪ್ತಚರ ಇಲಾಖೆ ಕಂಡು ಹಿಡಿದಿದ್ದಾರೆ ಅಂತ ಹೇಳಿದ್ರಂತೆ. ಹೀಗೆ ರಾ ಸಾಕಷ್ಟು ಸವಾಲುಗಳನ್ನು ಮೊದಲಿನಿಂದಲೂ ಕೂಡ ಎದುರಿಸಿಕೊಂಡು ಬಂದಿತ್ತು. ಆದರೆ ಇವತ್ತು CIA ಮತ್ತು ಮೊಸಾದ್ ಕೂಡ ರಾ ಶಕ್ತಿಯನ್ನು ಕಂಡು ಅಚ್ಚರಿಗೊಂಡಿದೆ ಹಾಗೂ ಗೌರವಿಸ್ತಾ ಇದೆ. ಭಾರತದಲ್ಲಿ ಗುಪ್ತಚರ ಇಲಾಖೆ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಆರಂಭವಾಗಿತ್ತು. 20ನೇ ಶತಮಾನದ ಆರಂಭದಲ್ಲಿ ರಾಷ್ಟ್ರೀಯವಾದಿಗಳು ಮತ್ತು ಕ್ರಾಂತಿಕಾರಿಗಳು ಬ್ರಿಟಿಷರಿಗೆ ದೊಡ್ಡ ತಲೆನೋವಾಗಿತ್ತು. ಈ ಕ್ರಾಂತಿಕಾರಿಗಳನ್ನು ಎದುರಿಸೋಕೆ ಅಂತ ಬ್ರಿಟಿಷರು 1904ರಲ್ಲಿ ಸೆಂಟ್ರಲ್ ಸ್ಪೆಷಲ್ ಬ್ರಾಂಚ್ ಎಂಬ ಗುಪ್ತಚರ ಸಂಸ್ಥೆಯನ್ನು ರಚಿಸಿದರು. ಇದರ ಉದ್ದೇಶ ಸ್ವತಂತ್ರ ಹೋರಾಟಗಾರರು ಮತ್ತು ಬ್ರಿಟಿಷ್ ವಿರೋಧಿ ಕಾರ್ಯಕರ್ತರನ್ನು ಪತ್ತೆ ಹಚ್ಚೋದು. ಈ ಇಲಾಖೆಯನ್ನು ಸೆಂಟ್ರಲ್ ಕ್ರಿಮಿನಲ್ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಅಂತ ಮರುನಾಮಕರಣ ಕೂಡ ಮಾಡಲಾಗುತ್ತೆ. 1918ರಲ್ಲಿ ಈ ಇಲಾಖೆಗೆ ರಾಜಕೀಯ ಗುಪ್ತ ಮಾಹಿತಿಗಳನ್ನು ಸಂಗ್ರಹಿಸುವ ಪ್ರಮುಖ ಕೆಲಸವನ್ನು ನೀಡಲಾಯಿತು. 1920ರಲ್ಲಿ ಗುಪ್ತಚರ ಬ್ಯೂರೋ ಎಂದು ಹೆಸರಿಡಲಾಯಿತು. ಇದರ ಮುಖ್ಯ ಉದ್ದೇಶ ಆಂತರಿಕ ಮತ್ತು ಬಾಹ್ಯ ಬ್ರಿಟಿಷ್ ವಿರೋಧಿ ಚಟುವಟಿಕೆಗಳಿಗೆ ಸಂಬಂಧಿಸಿದ ಮಾಹಿತಿಗಳನ್ನು ಕಲೆ ಹಾಕುವುದು. ಇದರಲ್ಲಿ ಒಂದು ತಮಾಷೆಯ ವಿಷಯ ಏನಂದರೆ, ಸುಭಾಷ್ ಚಂದ್ರ ಬೋಸ್ ಅವರು ಕೂಡ ತಮ್ಮದೇ ಆದ ಗುಪ್ತಚರ ವಿಭಾಗವನ್ನು ಸ್ಥಾಪನೆ ಮಾಡಿಕೊಂಡಿದ್ರು. ಅದು ಬ್ರಿಟಿಷ್ ಬ್ಯೂರೋದ ಚಟುವಟಿಕೆಗಳನ್ನು ಟ್ರ್ಯಾಕ್ ಮಾಡ್ತಿತ್ತು. ಭಾರತಕ್ಕೆ ಸ್ವತಂತ್ರ ಸಿಕ್ಕ ನಂತರ ಗುಪ್ತಚರ ಬ್ಯೂರೋ ಭಾರತ ಸರ್ಕಾರದ ಕಂಟ್ರೋಲ್ಗೆ ಸಿಗುತ್ತೆ. ಆದರೆ ಸ್ವತಂತ್ರ ಭಾರತದಲ್ಲಿ ಗುಪ್ತಚರರು ಅಂದರೆ ರಾ ಏಜೆಂಟ್ಗಳು ಬಹಳ ಕಮ್ಮಿ ಇದ್ದರು. ಯಾಕಂದರೆ 1947ಕ್ಕಿಂತ ಮೊದಲು ಗುಪ್ತಚರರಾಗಿ ಇದ್ದಿದ್ದರಲ್ಲಿ ಹೆಚ್ಚಿನವರು ಬ್ರಿಟಿಷರು.
ಬ್ರಿಟಿಷರು ಮತ್ತು ಮುಸಲ್ಮಾನರು ಬ್ರಿಟಿಷರಿಗೆ ಹೆಚ್ಚು ನಿಷ್ಠಾವಂತರಾಗಿದ್ದರು. ಆದರೆ ಹಿಂದೂಗಳು ಭಾರತಕ್ಕೆ ಹೆಚ್ಚು ನಿಷ್ಠರಾಗಿದ್ದರು. ಇದರ ನಂತರ ಗುಪ್ತಚರ ಬ್ಯೂರೋ ಅಂದರೆ IB ಮತ್ತೆ ಝೀರೋಯಿಂದ ಎಲ್ಲವನ್ನು ಕೂಡ ಶುರು ಮಾಡಬೇಕಾಯಿತು. ಅದರ ಜವಾಬ್ದಾರಿಯನ್ನು TJ ಸಂಜೀವಿ ಪಿಲ್ಲೈ ಅವರಿಗೆ ನೀಡಲಾಗುತ್ತೆ. ಬ್ರಿಟಿಷ್ ಗುಪ್ತಚರ ಸಂಸ್ಥೆ MI5 ಮಾದರಿಯಲ್ಲಿ IBಯನ್ನು ಮರುಸ್ಥಾಪನೆ ಮಾಡಲಾಗುತ್ತೆ. ಆದರೆ IB ಸ್ಥಾಪನೆಯಾದ ನಂತರ ಸಾಕಷ್ಟು ಗೊಂದಲ ಕೂಡ ಎದುರಿಸಬೇಕಾಗಿ ಬರುತ್ತೆ. IB ಹುದ್ದೆಯಲ್ಲಿದ್ದವರು ಭಾರತಕ್ಕೆ ಸ್ವತಂತ್ರ ದೊರಕುವ ಮುಂಚೆ ಬ್ರಿಟಿಷ್ ಪೊಲೀಸ್ನ ಉನ್ನತ ಹುದ್ದೆಯಲ್ಲಿದ್ದವರಾಗಿದ್ದರು. 1950ರಲ್ಲಿ IB ಕಾಯ್ದೆಯನ್ನು ರಚಿಸಲಾಗುತ್ತೆ. IBಯ ಮುಖ್ಯ ಕೆಲಸ ಏನಂದರೆ ಆಂತರಿಕ ಹಾಗೂ ಬಾಹ್ಯ ಮಾಹಿತಿಗಳನ್ನು ಸಂಗ್ರಹಿಸೋದು. IBಯನ್ನು ಇನ್ನಷ್ಟು ಬಲಪಡಿಸೋದಕ್ಕೆ ಸಂಜೀವ್ ಪಿಳ್ಳೈ ವಾಷಿಂಗ್ಟನ್ಗೆ ಹೋಗಿ ಅಲ್ಲಿನ ಗುಪ್ತಚರ ಇಲಾಖೆ CIA ಮಾದರಿಯನ್ನು ತಿಳಿದುಕೊಂಡು ಬರ್ತಾರೆ. ಅಲ್ಲಿ CIA ಪೊಲೀಸರಿಂದ ಅಧಿಕಾರಿಗಳನ್ನು ಆಯ್ಕೆ ಮಾಡ್ಕೊಳ್ತಿರ್ಲಿಲ್ಲ. ಅವರು ನೇರವಾಗಿ ಯೂನಿವರ್ಸಿಟಿಗಳಿಂದಲೇ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತಿದ್ರು. ಈ ವಿಷಯ ಪಿಳ್ಳೈ ಅವರಿಗೆ ತುಂಬ ಇಷ್ಟ ಆಗುತ್ತೆ. ಅದೇ ರೀತಿ ಇಲ್ಲೂ ಮಾಡಬೇಕು ಅಂತ ಸರ್ಕಾರದ ಮುಂದೆ ಪ್ರಸ್ತಾಪವನ್ನು ಇಡ್ತಾರೆ. ಆದರೆ ಸರ್ಕಾರ IBಗೆ ಆ ರೀತಿಯ ಯಾವ ಅಧಿಕಾರವನ್ನು ಕೂಡ ನೀಡೋದಕ್ಕೆ ಇಷ್ಟಪಡೋದಿಲ್ಲ. ಫೈನಲಿ ಸಂಜೀವ್ ಪಿಳ್ಳೈ ಅವರನ್ನು ಬದಲಿಸುವ ಮೂಲಕ ಸರ್ಕಾರ BN ಮಲ್ಲಿಕ್ ಅವರನ್ನು IBಯ ಮುಖ್ಯಸ್ಥರಾಗಿ ಮಾಡುತ್ತೆ. IB ಅವತ್ತು ಗುಪ್ತಚರ ಸಂಸ್ಥೆ ಅನ್ನೋದಕ್ಕಿಂತ ರಾಜಕೀಯ ಬೇಹುಗಾರಿಕಾ ಸಂಸ್ಥೆಯಾಗಿ ಕೆಲಸವನ್ನು ಮಾಡ್ತಿತ್ತು. 1962ರಲ್ಲಿ ಚೀನಾ ಮತ್ತು ಭಾರತ ವಿರುದ್ಧ ಯುದ್ಧ ಪ್ರಾರಂಭ ಆಗುತ್ತೆ. ಚೀನಾ ಭಾರತದ ಲಡಾಖ್ ಮತ್ತು ಅರುಣಾಚಲ ಪ್ರದೇಶದ ಕೆಲವು ಪ್ರದೇಶಗಳನ್ನು ವಶಪಡಿಸಿಕೊಂಡಿತ್ತು. ಆ ಸಮಯದಲ್ಲಿ IBಗೆ ಚೀನಾದ ಯಾವುದೇ ಚಲನವಲನಗಳನ್ನು ಪತ್ತೆ ಹಚ್ಚಲು ಸಾಧ್ಯವಾಗಲಿಲ್ಲ. ಯಾಕಂದರೆ IB ಅವತ್ತು ಕೇವಲ ರಾಜಕೀಯ ಬೇಹುಗಾರಿಕೆ ಮಾಡೋದ್ರಲ್ಲಿ ಬ್ಯುಸಿಯಾಗಿತ್ತು. ಇದಾಗಿ 3 ವರ್ಷಗಳ ನಂತರ ಜಿಬ್ರಾಲ್ಟರ್ ಎಂಬ ಆಪರೇಷನ್ ಮೂಲಕ ಭಾರತದ ಮೇಲೆ ಪಾಕಿಸ್ತಾನ ದಾಳಿ ಮಾಡಿತ್ತು. IBಗೆ ಅದನ್ನು ಕೂಡ ಸರಿಯಾಗಿ ಪತ್ತೆ ಹಚ್ಚೋದಕ್ಕೆ ಸಾಧ್ಯವಾಗಲಿಲ್ಲ. ಇದರಲ್ಲಿ ಗುಪ್ತಚರ ವೈಫಲ್ಯ ಬಹಳ ದೊಡ್ಡದಿದೆ. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಯುದ್ಧ ಮುಗಿದಿತ್ತು. ಪಾಕಿಸ್ತಾನ ತನ್ನ 80% ಮದ್ದುಗುಂಡುಗಳನ್ನು ಪೂರ್ಣಗೊಳಿಸಿತ್ತು. ಭಾರತ ಇನ್ನೂ ಕೂಡ 15% ಅಷ್ಟು ಪೂರ್ಣಗೊಳಿಸಿರಲಿಲ್ಲ. ಈ ವಿಷಯ IBಗೆ ತಿಳಿದುಕೊಳ್ಳಲು ಸಾಧ್ಯವಾಗಲೇ ಇಲ್ಲ. ಭಾರತಕ್ಕೆ ಇದರ ಬಗ್ಗೆ ತಿಳಿದಿದ್ರೆ ಯುದ್ಧ ಬಹಳ ಬೇಗನೆ ಮುಗಿದು ಹೋಗ್ತಿತ್ತು. ಇದಾದ ನಂತರ IBಗೆ ದೊಡ್ಡ ತಲೆನೋವು ಕೂಡ ಶುರುವಾಗುತ್ತೆ. 2 ಮಹಾಶಕ್ತಿಗಳಾದ ಸೋವಿಯತ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ನಡುವೆ ಶೀತಲ ಸಮರ ಶುರುವಾಗಿತ್ತು. ಭಾರತವು ನೆಹರು ಅವರ ಸಮಾಜವಾದಿ ಸರ್ಕಾರದ ಅಡಿಯಲ್ಲಿ ಸೋವಿಯತ್ಗೆ ಹತ್ತಿರವಾಗ್ತಿತ್ತು. ಅಮೆರಿಕಾಗೆ ಇದರಿಂದ ಕೋಪ ಬರೋಕ್ಕೆ ಶುರುವಾಗುತ್ತೆ. ಸೊ CIA ಭಾರತದ ಮೇಲೆ ದಾಳಿ ಮಾಡೋಕ್ಕೆ ಆರಂಭ ಮಾಡುತ್ತೆ. ಅನಂತರ ಒಂದು ಕಾಶ್ಮೀರಿ ರಾಜಕುಮಾರಿಯ ವಿಮಾನ ಅಪಘಾತ ಕೂಡ ಆಗುತ್ತೆ. ಅದೇ ವಿಮಾನದಲ್ಲಿ ಚೀನಾದ ಪ್ರಧಾನಿ ಭಾರತಕ್ಕೆ ಭೇಟಿ ನೀಡೋರಿದ್ರು ಅನ್ನೋ ವಿಷಯ ಗೊತ್ತಾಗಿತ್ತು. ಅಚ್ಚರಿ ಏನಂದರೆ ಆ ಅಪಘಾತವನ್ನು CIA ಬೇಕಂತಲೇ ಮಾಡಿಸಿತ್ತು. ಭಾರತ ಮತ್ತು ಚೀನಾದ ನಡುವೆ ಬೆಳೆಯುತ್ತಿದ್ದ ಸಂಬಂಧವನ್ನು ಹಾಳು ಮಾಡೋದಕ್ಕೆ CIA ಉದ್ದೇಶಪೂರ್ವಕವಾಗಿ ಈ ವಿಮಾನ ಅಪಘಾತವನ್ನು ಮಾಡುತ್ತೆ. ಅಷ್ಟೇ ಅಲ್ಲ, ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಹೋಮಿ ಬಾಬಾ ಅವರನ್ನು CIA ಹತ್ಯೆ ಕೂಡ ಮಾಡಿತ್ತು. ಹೋಮಿ ಬಾಬಾ 1965ರಲ್ಲಿ ಭಾರತವು ಪರಮಾಣು ಮಹಾಶಕ್ತಿಯಾಗುತ್ತೆ ಅಂತ ಹೇಳಿದರು. ಅದನ್ನು ಅಮೇರಿಕಾಗೆ ಸಹಿಸಿಕೊಳ್ಳೋಕ್ಕಾಗಲಿಲ್ಲ. ಈ ವಿಷಯದ ಬಗ್ಗೆ IBಗೆ ಕೂಡ ಯಾವುದೇ ಮಾಹಿತಿ ಕೂಡ ಸಿಕ್ಕಿರಲಿಲ್ಲ. ಇಂದಿರಾ ಗಾಂಧಿ ಅವರು ಭಾರತದ ರಾಷ್ಟ್ರೀಯ ಭದ್ರತೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾರೆ. IBಯನ್ನು ಅಭಿವೃದ್ಧಿಪಡಿಸ್ತಾರೆ ಹಾಗೂ ಕ್ಯಾಬಿನೆಟ್ ಕಾರ್ಯದರ್ಶಿ DS ಜೋಶಿ ಅವರ ಶಿಫಾರಸಿನ ಮೇರೆಗೆ ಈ ಸಂಸ್ಥೆಯ ಹೆಸರು ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಅಂತ ನಾಮಕರಣ ಮಾಡ್ತಾರೆ. ಇಂದಿರಾ ಗಾಂಧಿಯವರು RN ಕಾವ್ ಎಂಬ ಅನುಭವಿ ಗೂಢಚಾರಿಗೆ ರಾನ ಸಂಪೂರ್ಣ ಜವಾಬ್ದಾರಿಯನ್ನು ನೀಡಿದರು. RN ಕಾವ್ ಒಬ್ಬ ಕಾಶ್ಮೀರಿ ಹಿಂದೂ ಆಗಿದ್ದರು. ಇವರು 1982ರಲ್ಲಿ ರಾಷ್ಟ್ರೀಯ ಭದ್ರತಾ ಸಿಬ್ಬಂದಿಯ ರಚನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಅದೇ ವ್ಯಕ್ತಿ IBಯ ಜಂಟಿ ನಿರ್ದೇಶಕರಾಗಿದ್ದರು ಮತ್ತು ನೆಹರು ಅವರ ಭದ್ರತಾ ಅಧಿಕಾರಿಯಾಗಿದ್ದರು.
ಇಂದಿರಾ ಗಾಂಧಿ ಅವರು ರಾ ಅಭಿವೃದ್ಧಿಗೋಸ್ಕರ ಅವರಿಗೆ ಫ್ರೀ ಹ್ಯಾಂಡನ್ನು ಕೊಡ್ತಾರೆ. ಆರ್.ಎನ್. ಕಾವ್ ಅವರು CIA, ಮೊಸಾದ್, ಜಪಾನೀಸ್ ಹಾಗೂ ಫ್ರೆಂಚ್ ಗುಪ್ತಚರರ ಅಧ್ಯಯನ ಮಾಡಿದ್ರು. ಹಾಗೆ ರಾನ ಒಂದು ಬ್ಲೂ ಪ್ರಿಂಟನ್ನು ರೆಡಿ ಮಾಡ್ಕೊಳ್ತಾರೆ. ಆರ್.ಎನ್. ಕಾವ್ ಯಾವುದೇ ಗುಪ್ತಚರರ ಹೆಸರಾಗಲಿ, ಅಡ್ರೆಸ್ ಆಗಲಿ, ಫೋಟೋ ಆಗಲಿ ಯಾವುದೂ ಕೂಡ ರೆಕಾರ್ಡ್ನಲ್ಲಿ ಇರಬಾರ್ದು. ಆರ್.ಎನ್. ಕಾವ್ IBಯ ಹಿರಿಯ ಮುಖ್ಯಸ್ಥರಾದ SP ವರ್ಮಾ ಮತ್ತು MML ಹೂಜಾ ಅವರಿಂದ ಸಲಹೆಯನ್ನು ಪಡೆಯಲು ಹೋದಾಗ ಇವರಿಬ್ಬರು ಕೂಡ ಕಾವ್ ಜೊತೆ ಸಹಕರಿಸೋದಕ್ಕೆ ನಿರಾಕರಿಸ್ತಾರೆ. IB ತಮ್ಮ ಉತ್ತಮ ಅಧಿಕಾರಿಗಳನ್ನು ರಾಗೆ ಕೊಡೋದಕ್ಕೆ ನಿರಾಕರಿಸಿತ್ತು. IB ಕೇವಲ 250 ಸಿಬ್ಬಂದಿಯನ್ನಷ್ಟೇ ರಾಗೆ ಟ್ರಾನ್ಸ್ಫರ್ ಮಾಡ್ತಾರೆ. ನಂತರ ಶಂಕರ್ ನಾಯರ್ ಅವರ ಸಹಾಯದಿಂದ ಆರ್.ಎನ್. ಕಾವ್ ರಾ ಅನ್ನ ಬಲಪಡಿಸ್ತಾರೆ. ರಾ ಮುಖ್ಯ ಕೆಲಸವೇ ಸ್ಪೈ, ಪ್ರಪಂಚದ ಎಲ್ಲ ದೇಶಗಳಲ್ಲಿ ಗೂಢಾಚಾರರನ್ನ ರೆಡಿ ಮಾಡೋದು. ಆರ್.ಎನ್. ಕಾವ್ ರಾನಲ್ಲಿ ಒಂದಷ್ಟು ಡಿಪಾರ್ಟ್ಮೆಂಟ್ಗಳನ್ನು ರೆಡಿ ಮಾಡ್ಕೊಳ್ತಾರೆ. ಮಾಹಿತಿಗಳಿಗಾಗಿ ಒಂದು ಡಿಪಾರ್ಟ್ಮೆಂಟ್ ಆದರೆ ಎಕನಾಮಿಕ್ಕಿಗೊಂದು, ಸೈನ್ಸಿಗೊಂದು, ಹೀಗೆ ಬೇರೆ ಬೇರೆ ವಿಭಾಗಗಳನ್ನು ಮಾಡ್ಕೊಳ್ತಾರೆ. ಯಾವಾಗ ರಾ ಡೆವಲಪ್ ಆಯಿತೋ ಇಂಡಿಯಾ ಕೂಡ ಡೆವಲಪ್ ಆಗ್ತಾ ಹೋಯಿತು. ರಾಗೆ 1971ರಲ್ಲಿ ಒಂದು ಅಗ್ನಿ ಪರೀಕ್ಷೆ ಎದುರಾಗುತ್ತೆ. ಪಾಕಿಸ್ತಾನ ಅಮೇರಿಕಾದ CIA ಜೊತೆ ಸೇರಿಕೊಂಡು ಭಾರತದ ವಿರುದ್ಧ ಏನೋ ದೊಡ್ಡದಾಗಿ ಮಸಲತ್ತು ನಡೆಸ್ತಿದೆ ಅನ್ನೋದು ಗೊತ್ತಾಗುತ್ತೆ. ಆರ್.ಎನ್. ಕಾವ್ ಇದನ್ನು ಪ್ರಧಾನಿ ಇಂದಿರಾ ಗಾಂಧಿ ಅವರಿಗೆ ತಿಳಿಸ್ತಾರೆ. ಕೂಡಲೇ ಸೋವಿಯತ್ ರಾಷ್ಟ್ರಗಳ ಜೊತೆಗೆ ಒಂದು ಒಪ್ಪಂದಕ್ಕೆ ಸಹಿ ಹಾಕುವಂತೆ ಕೂಡ ಸೂಚಿಸ್ತಾರೆ. ಈ ಒಪ್ಪಂದದ ಪ್ರಕಾರ ಭಾರತದ ಮೇಲೆ ಯಾರೇ ದಾಳಿ ಮಾಡಿದರೂ ಕೂಡ ಸೋವಿಯತ್ ಅದನ್ನು ತನ್ನ ಮೇಲೆ ದಾಳಿ ಅಂತ ಪರಿಗಣಿಸಿ ನಮ್ಮನ್ನು ರಕ್ಷಿಸಬೇಕಿತ್ತು. ಅದಾದ ನಂತರ ರಾ 1971ರಲ್ಲಿ ಪೂರ್ವ ಪಾಕಿಸ್ತಾನದಲ್ಲಿ ಆಪರೇಷನ್ ಸರ್ಚ್ ಲೈಟ್ ಪ್ರಾರಂಭ ಮಾಡಲಿದೆ ಅನ್ನೋದು ಕೂಡ ಕಂಡುಹಿಡಿಯಲಾಗುತ್ತೆ. ಈ ಆಪರೇಷನ್ ಭಾರತದ ಭದ್ರತೆಗೆ ಡೇಂಜರ್ ಅಂತ ಆರ್.ಎನ್. ಕಾವ್ಗೆ ಗೊತ್ತಾಗುತ್ತೆ. ನಂತರ ರಾ ಪೂರ್ವ ಬಂಗಾಳದಲ್ಲಿನ ಸುಂದರ್ಬನದಲ್ಲಿರುವಂತಹ ಶಿಬಿರಗಳಲ್ಲಿ ಬಂಗಾಳಿ ಮಾತನಾಡುವ ಜನರಿಗೆ ಮಿಲಿಟರಿ ತರಬೇತಿ ನೀಡಿ ಈ ಪಡೆಗೆ ಮುಕ್ತಿ ಬಾಹಿನಿ ಅಂತ ಹೆಸರನ್ನು ಇಡ್ತಾರೆ. 1971ರಲ್ಲಿ ಪೂರ್ವ ಪಾಕಿಸ್ತಾನದಲ್ಲಿ ಆಪರೇಷನ್ ಸರ್ಚ್ಲೈಟ್ ಅನ್ನು ಪ್ರಾರಂಭಿಸಿದಾಗ ಭಾರತ ಮಧ್ಯಪ್ರವೇಶಿಸೋದಕ್ಕೆ ನಿರ್ಧರಿಸಿತು. ಅದೇ ಕಾರಣಕ್ಕೆ ಅಮೆರಿಕ ಭಾರತದ ಮೇಲೆ ದಾಳಿ ಮಾಡೋಕ್ಕೆ ಕೂಡ ಟ್ರೈ ಮಾಡಿತ್ತು. ಅದಕ್ಕೆ ಕೌಂಟರ್ ಆಗಿ ರಷ್ಯಾ ತನ್ನ ಪರಮಾಣು ಜಲಾಂತರ್ಗಾಮಿ ನೌಕೆಗಳನ್ನು ಬಂಗಾಳ ಕೊಲ್ಲಿಯಲ್ಲಿ ಅಮೆರಿಕದ ವಿರುದ್ಧ ನಿಯೋಜಿಸುತ್ತೆ. ಅದನ್ನು ನೋಡಿದ ಅಮೆರಿಕ ಲಾಸ್ಟ್ ಮೂಮೆಂಟಲ್ಲಿ ಹಿಂದೆ ಸರಿದು ಬಿಡುತ್ತೆ. ಇತ್ತ ಭಾರತೀಯ ಪಡೆಗಳಾದ ಮುಕ್ತಿವಾಹಿನಿಯೊಂದಿಗೆ ಪಾಕಿಸ್ತಾನದ ಜೊತೆ ಯುದ್ಧಕ್ಕೆ ನಿಲ್ಲುತ್ತೆ. ನಂತರ ಸುಮಾರು 10,000 ಪಾಕಿಸ್ತಾನಿ ಪಡೆಗಳು ಭಾರತಕ್ಕೆ ಶರಣಾದವು. ಎಲ್ಲದರ ನಂತರವೇ ಬಾಂಗ್ಲಾದೇಶ ಉಗಮವಾಯಿತು. ಆಗ ರಾ ಫಸ್ಟ್ ಟೈಮ್ ತನ್ನ ಶಕ್ತಿಯನ್ನು ಇಡೀ ಪ್ರಪಂಚಕ್ಕೆ ತೋರಿಸುತ್ತೆ. ಸರ್ವಶಕ್ತಿಯಾಗಿದ್ದ CIA ಯೋಜನೆಯನ್ನು ವಿಫಲಗೊಳಿಸಿತ್ತು. ಇಡೀ ವಿಶ್ವ ರಾ ಕಡೆ ತಿರುಗಿ ನೋಡೋ ಹಾಗೆ ಮಗಿತ್ತು. 1974ರಲ್ಲಿ ಪರಮಾಣು ಪರೀಕ್ಷೆಯನ್ನು ಭಾರತ ನಡೆಸಿಬಿಟ್ಟಿತ್ತು. ಈ ಪರಮಾಣು ಪರೀಕ್ಷೆ ಎಷ್ಟು ರಹಸ್ಯವಾಗಿತ್ತು ಅಂದರೆ ಅದು ಯಶಸ್ವಿಯಾಗುವವರೆಗೂ ಚೀನಾ, ಪಾಕಿಸ್ತಾನ ಅಥವಾ CIA ಯಾವ ದೇಶಕ್ಕೂ ಕೂಡ ಇದ್ರ ಬಗ್ಗೆ ಅರಿವು ಬರಲಿಲ್ಲ. ಕೆನಡಾ ಮತ್ತು ಬ್ರಿಟಿಷ್ ಗುಪ್ತಚರ ಇಲಾಖೆಗಳು ಸಹ ಇದನ್ನು ಬಹಿರಂಗವಾಗಿ ಒಪ್ಪಿಕೊಂಡಿದೆ. 70ರ ದಶಕದಲ್ಲಿ ಭಾರತ ಸಂರಕ್ಷಿತ ರಾಜ್ಯವಾಗಿದ್ದ ಸಿಕ್ಕಿಂನಲ್ಲಿ ಅಮೆರಿಕ ಮತ್ತು ಚೀನಾ ಹಸ್ತಕ್ಷೇಪವನ್ನು ಮಾಡೋದಕ್ಕೆ ಪ್ರಯತ್ನಿಸ್ತಿತ್ತು. ಇದನ್ನು ಕೂಡ ರಾ ಕಂಡು ಹಿಡಿಯುತ್ತೆ. ಈ ಸಮಸ್ಯೆಯನ್ನು ಪರಿಹರಿಸುವ ಜವಾಬ್ದಾರಿಯನ್ನು ಇಂದಿರಾ ಗಾಂಧಿಯವರು ರಾಗೆ ನೀಡಿದರು. ಈ ಸಮಯದಲ್ಲಿ ಆರ್.ಎನ್. ಕಾವ್ ಕಾರ್ಯಾಚರಣೆ ನೇತೃತ್ವವನ್ನು ವಹಿಸಿಕೊಳ್ತಾರೆ. ಭಾರತವು ಸಿಕ್ಕಿಮನ್ನು ಭಾರತಕ್ಕೆ ವಿಲೀನಗೊಳಿಸಬೇಕು ಅಂತ ನಿರ್ಧಾರ ಮಾಡುತ್ತೆ. ಆರ್.ಎನ್. ಕಾವ್ ಅವರು 1970ರಲ್ಲಿ ಇವತ್ತಿನ ಜೇಮ್ಸ್ ಬಾಂಡ್ ಅಜಿತ್ ದೋವೆಲ್ ಅವರನ್ನು ಸಿಕ್ಕಿಂಗೆ ರಹಸ್ಯ ಏಜೆಂಟ್ ಆಗಿ ಕಳಿಸಿದ್ರು. ಒಂದು ಜನಾಭಿಪ್ರಾಯ ಚುನಾವಣೆಯಲ್ಲಿ ಸಿಕ್ಕಿಂ 98% ಜನರು ಭಾರತದೊಂದಿಗೆ ವಿಲೀನಗೊಳ್ಳಲು ಮತವನ್ನು ಚಲಾಯಿಸಿದ್ರು. ಇದರ ಪರಿಣಾಮ 1975ರಲ್ಲಿ ಸಿಕ್ಕಿಂ ಭಾರತದ 22ನೇ ರಾಜ್ಯವಾಗಿ ಹೊರಹೊಮ್ಮುತ್ತೆ.
ರಾ ತನ್ನ ಸುವರ್ಣ ವರ್ಷಗಳನ್ನು ಇಂದಿರಾ ಗಾಂಧಿ ಸಮಯದಲ್ಲಿ ಕಂಡಿತ್ತು. ಆದರೆ ದುರಾದೃಷ್ಟವಶಾತ್ ಮೊರಾರ್ಜಿ ದೇಸಾಯಿ ಅವರು ಪ್ರಧಾನಿಯಾಗ್ತಿದ್ದಂತೆ ರಾನ ಪತನ ಕೂಡ ಆರಂಭ ಆಯಿತು. ಮೊರಾರ್ಜಿ ದೇಸಾಯಿ ರಾ ಅನ್ನ ಇಂದಿರಾ ಗಾಂಧಿ ಅವರ ಸಂಸ್ಥೆ ಅಂತ ನಂಬಿದ್ರು ಮತ್ತು ಆರ್.ಎನ್. ಕಾವ್ ಅವರನ್ನ ದೀರ್ಘ ರಜೆ ತೆಗೆದುಕೊಳ್ಳುವಂತೆ ಒತ್ತಾಯಿಸಿದ್ರು. ವಾಸ್ತವವಾಗಿ ಆ ಸಮಯದಲ್ಲಿ ರಾ ಹಾಗೂ ಮೊಸಾದ್ ಉತ್ತಮ ಸಂಬಂಧವನ್ನು ಹೊಂದಿತ್ತು. ಈ ವಿಷಯ ಇಸ್ರೇಲ್ಗೆ ತಿಳಿದಾಗ ಇಸ್ರೇಲ್ ಪಾಕಿಸ್ತಾನದ ನಡುವೆ ದೊಡ್ಡ ಸಂಘರ್ಷ ನಡೆದಿತ್ತು. ಆಗ ಇಸ್ರೇಲ್ ಭಾರತದಲ್ಲಿ ತನ್ನ ಯುದ್ಧ ವಿಮಾನಗಳಿಗೆ ಇಂಧನ ತುಂಬಿಸೋದಕ್ಕೆ ಅಂತ ಜಾಗ ಕೇಳುತ್ತೆ. ಆದರೆ ಮೊರಾರ್ಜಿ ದೇಸಾಯಿ ಅವರು ಅದಕ್ಕೆ ಅನುಮತಿಯನ್ನು ಕೊಟ್ಟಿರಲಿಲ್ಲ. ನಂತರ ಕಾರ್ಗಿಲ್ ಯುದ್ಧ ನಡೆಯುತ್ತೆ. ಕಾರ್ಗಿಲ್ ಯುದ್ಧಕ್ಕೂ ಸ್ವಲ್ಪ ಮೊದಲು ಪಾಕಿಸ್ತಾನ ಕಾರ್ಗಿಲ್ ಎದುರು ತನ್ನ ಫಿರಂಗಿ ಮತ್ತು ರೆಜಿಮೆಂಟ್ಗಳನ್ನು ಸ್ಥಾಪಿಸಿತ್ತು. ರಾ ಈ ವಿವರವನ್ನು ಭಾರತೀಯ ಸೈನಿಕರಿಗೆ ರವಾನಿಸುತ್ತೆ. ಆದರೆ ಗಡಿ ಕಾವಲು ಪಡೆಯ ಮಿಲಿಟರಿ ಈ ವಿಷಯವನ್ನು ನಿರ್ಲಕ್ಷ್ಯ ಮಾಡಿಬಿಡುತ್ತೆ. ನಂತರ ಕೂಡ ಕೇಂದ್ರದಲ್ಲಿ ಮತ್ತೆ ದುರ್ಬಲ ಸರ್ಕಾರ ಬರುತ್ತೆ. ಇಂದ್ರ ಗುಜ್ರಾಲ್ ಪ್ರಧಾನಿ ಆಗ್ತಾರೆ. ಆಗ ರಾ ಮತ್ತಷ್ಟು ದುರ್ಬಲವಾಗುತ್ತೆ. ಅವರು ರಾ ಏಜೆಂಟ್ಗಳ ವಿವರಗಳನ್ನು ಪಾಕಿಸ್ತಾನ ಸರ್ಕಾರಕ್ಕೆ ನೀಡಿದರು. ಅವರೆಲ್ಲರೂ ಕೊಲ್ಲಲ್ಪಟ್ಟರು. ಅದನ್ನು ಹೊರತುಪಡಿಸಿ ನಮ್ಮ ಉಪರಾಷ್ಟ್ರಪತಿ ಹಮೀದ್ ಅನ್ಸಾರಿ ಇರಾನ್ನಲ್ಲಿದ್ದ ಎಲ್ಲ ಏಜೆಂಟ್ಗಳ ಬಗ್ಗೆ ವಿವರಗಳನ್ನು ಇರಾನ್ಗೆ ನೀಡಿದರು. ಎಲ್ಲ ಏಜೆಂಟ್ಗಳು ಅಲ್ಲಿ ಕೊಲ್ಲಲ್ಪಡ್ತಾರೆ. ಇದು ರಾನ ಕರಾಳ ಸಮಯ ಆಗಿತ್ತು. ನಂತರ 2005ರಲ್ಲಿ ಅಜಿತ್ ದೋವಲ್ ರಾ ಜೊತೆ ಸೇರಿ ಭೂಗತ ಪಾತಕಿ ದಾವೂದ್ನನ್ನು ನಿರ್ಮೂಲನೆ ಮಾಡಲು ಒಂದು ಯೋಜನೆಯನ್ನು ರೂಪಿಸಿದರು. ದಾವೂದ್ ಮಗಳು ಪಾಕಿಸ್ತಾನದ ಕ್ರಿಕೆಟರ್ ಜಾವೇದ್ ಮಿಯಾಂದಾದ್ ಅವರ ಮಗನೊಂದಿಗೆ ಮದುವೆಯಾಗಲಿದೆ ಅನ್ನೋದು ಹೇಳಲಾಗಿದೆ. 2005ರಲ್ಲಿ ದುಬೈನ ಹೋಟೆಲ್ನಲ್ಲಿ ದೋವೆಲ್ ದಾವೂದ್ನನ್ನು ನಿರ್ಮೂಲನೆ ಮಾಡೋದಕ್ಕೆ ಒಂದು ಪ್ಲ್ಯಾನ್ ಮಾಡ್ಕೊಳ್ತಾನೆ. ಅದಕ್ಕೆ ಛೋಟಾ ರಾಜನ್ ಗ್ಯಾಂಗನ್ನು ದೋವಲ್ ನೇಮಿಸ್ಕೊಂಡ್ರು. ಯಾಕಂದರೆ ಛೋಟಾ ರಾಜನ್ ದಾವೂದ್ನ ಪ್ರತಿಸ್ಪರ್ಧಿಯಾಗಿದ್ದ. ಆದರೆ ಮುಂಬೈ ಪೊಲೀಸರು ಇದರಲ್ಲಿ ಮಧ್ಯಪ್ರವೇಶಿಸಿ ಛೋಟಾ ರಾಜನ್ ಗ್ಯಾಂಗನ್ನು ಅರೆಸ್ಟ್ ಮಾಡ್ತಾರೆ. ಇದರಿಂದ ದಾವೂದ್ನ ನಿರ್ಮೂಲನೆ ಮಾಡುವ ಯೋಜನೆ ಕೊನೆ ಕ್ಷಣದಲ್ಲಿ ಫೇಲ್ಯೂರ್ ಆಗುತ್ತೆ. ಸರಿಯಾಗಿ 3 ವರ್ಷಗಳ ನಂತರ 26/11 ದಾಳಿ ಕೂಡ ನಡೆಯುತ್ತೆ. ಇದರಲ್ಲಿ 160ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ರು. ಈ ದಾಳಿಯ ಬಗ್ಗೆ ಕೂಡ ರಾಗೆ ಮಾಹಿತಿ ಸಿಕ್ಕಿತ್ತು. ಆ ಸಮಯದಲ್ಲಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿದ್ದ MK ನಾರಾಯಣ್ ಹಾಗೂ ಇತರ ಭದ್ರತಾ ಸಂಸ್ಥೆಗಳಿಗೆ ಸಹ ಮಾಹಿತಿಯನ್ನು ರವಾನೆ ಮಾಡಲಾಗಿತ್ತು ಮತ್ತು ಈ ವಿಷಯವನ್ನು ತಳಮಟ್ಟದಲ್ಲಿ ಗಂಭೀರವಾಗಿ ಪರಿಗಣಿಸಲಾಗಲಿಲ್ಲ. ದೆಹಲಿ, ಮುಂಬೈನಂತಹ ನಗರಗಳಲ್ಲಿ ಜನರು ಮಾರುಕಟ್ಟೆಗೆ ಹೋಗಲು ಸಹ ಹೆದರುತ್ತಿದ್ದರು. ಜನ ಸಾಮಾನ್ಯ ಜೀವನದ ನಂಬಿಕೆಯನ್ನು ಕಳೆದುಕೊಂಡ್ಬಿಟ್ಟಿದ್ರು. ಆದರೆ 2014ರಲ್ಲಿ ಒಂದು ದೊಡ್ಡ ಬದಲಾವಣೆ ಆಗುತ್ತೆ. ಭಾರತದಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಿ ಆಗ್ತಾರೆ. नरेंद्र दामोदर दास मोदी ईश्वर की शपथ लेता हूं कि ನಂತರ ರಾಷ್ಟ್ರೀಯ ಭದ್ರತೆ ಮತ್ತು ಗುಪ್ತಚರಕ್ಕೆ ಸರಿಯಾದ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತೆ. ಮೋದಿ ಅಜಿತ್ ದೋವಲ್ ಅವರನ್ನು ರಾನ ಮುಖ್ಯಸ್ಥರಾಗಿ ಆಯ್ಕೆ ಮಾಡ್ತಾರೆ. ಕಳೆದ 10 ವರ್ಷಗಳಲ್ಲಿ ರಾ ಇಡೀ ಪ್ರಪಂಚದ ಅತ್ಯಂತ ಬಲಿಷ್ಠ ಗುಪ್ತಚರ ಪಡೆಗಳಲ್ಲಿ ಒಂದಾಗಿದೆ. 2014ರಲ್ಲಿ ಪಾಕಿಸ್ತಾನಿ ಭಯೋತ್ಪಾದಕರು ದಾಳಿ ಮಾಡಿದಾಗ ಇದಕ್ಕೆ ಪ್ರತಿಯಾಗಿ ಸರ್ಜಿಕಲ್ ಸ್ಟ್ರೈಕ್ ಕೂಡ ಮಾಡಿತ್ತು. ಇದರಲ್ಲಿ ರಾನ ಮಾಹಿತಿ ಭಾರತೀಯ ಸೈನ್ಯಕ್ಕೆ ಸಹಾಯ ಆಗುತ್ತೆ. 2019ರಲ್ಲಿ ಪುಲ್ವಾಮಾ ದಾಳಿಯಾದಾಗ ರಾ ಜೈಷ್ ಎ ಮೊಹಮ್ಮದ್ ಬಾಲಾಕೋಟ್ ತರಬೇತಿ ಶಿಬಿರವನ್ನು ಗುರುತಿಸಿತ್ತು. ಭಾರತ ಸರ್ಕಾರ ತಾಲಿಬಾನ್ಗಳ ಜೊತೆ ಸ್ನೇಹ ಬಳಸಿಕೊಂಡು ಪಾಕಿಸ್ತಾನಿ ಮತ್ತು ಪಾಕಿಸ್ತಾನಿ ಜಿಹಾದಿಗಳಿಗೆ ಚೆಕ್ಮೇಟನ್ನು ಕೊಡ್ತಾರೆ. ಭಾರತ ಕಳೆದ 30 ವರ್ಷಗಳಿಂದ ಅಫ್ಘನ್ನರಿಗೆ ಮೂಲಭೂತ ಸೌಕರ್ಯದಂತಹ ಆಸ್ಪತ್ರೆ, ಕಟ್ಟಡ, ಶಾಲೆಗಳು, ಅನೇಕ ಹೆದ್ದಾರಿಗಳು ಎಲ್ಲ ರೀತಿಯಲ್ಲೂ ಕೂಡ ಸಹಾಯ ಮಾಡಿದೆ. ಅಫ್ಘಾನಿಸ್ತಾನ ಹಾಗೂ ಭಾರತ ಸಂಬಂಧ ಗಟ್ಟಿಯಾಗಿದೆ. ಇನ್ನು ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ, ಕಳೆದ ಕೆಲ ವರ್ಷಗಳಿಂದ ಭಾರತಕ್ಕೆ ಬೇಕಾದಂತಹ ಮೋಸ್ಟ್ ವಾಂಟೆಡ್ಗಳು ನಿಗೂಢವಾಗಿ ಸಾಯ್ತಾನೆ ಇದ್ದಾರೆ. ಸುಮಾರು 20ರಿಂದ 30 ಜನರನ್ನು ಯಾರೋ ಅನ್ನೋನ್ ಮೆನ್ಗಳು ಶೂಟ್ ಮಾಡಿ ಹಾಕ್ತಿದ್ದಾರೆ.
ಇಂದಿರಾ ಗಾಂಧಿ ಪ್ರಧಾನಿಯಾಗಿದ್ದಾಗ ರಾ ಅತ್ಯಂತ ಬಲಿಷ್ಠವಾಗಿತ್ತು. ಈಗ ಪ್ರಧಾನಮಂತ್ರಿ ಮೋದಿ ಅವರು ಬಂದಿದ್ದಾರೆ ಮತ್ತು ರಾ ಇನ್ನಷ್ಟು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಭಾರತ ಪ್ರಪಂಚದ ಆರ್ಥಿಕತೆಯಲ್ಲಿ, ಪ್ರಜಾಪ್ರಭುತ್ವದಲ್ಲಿ ಹಾಗೂ ಜನಸಂಖ್ಯೆಯಲ್ಲಿ ಅತ್ಯಂತ ದೊಡ್ಡ ದೇಶವಾಗಿದೆ. ಆದರೂ ಸಹ ರಾ ಹಣಕಾಸು ಹಾಗೂ ಸಿಬ್ಬಂದಿ ಕೊರತೆಯನ್ನು ಎದುರಿಸ್ತಾನೇ ಇದೆ. CIAನಲ್ಲಿ 20,000 ಉದ್ಯೋಗಿಗಳಿದ್ದಾರೆ, ಮೊಸಾದ್ನಲ್ಲಿ 7,000 ಉದ್ಯೋಗಿಗಳಿದ್ದಾರೆ. ಆದರೆ ರಾನಲ್ಲಿ ಕೇವಲ 5,000 to 10,000 ಉದ್ಯೋಗಿಗಳಿದ್ದಾರೆ. ರಾನ ಅತಿ ದೊಡ್ಡ ಯಶಸ್ಸಿನ ಕಾರಣ ಏನಂದರೆ ದೇಶದ ಬಲವಾದ ನಾಯಕತ್ವ ಮತ್ತು ರಾಜಕೀಯ ಇಚ್ಛಾಶಕ್ತಿ. ಇಂದಿರಾ ಗಾಂಧಿ ಮತ್ತು RN ರಾವ್ ಕಾಲದಲ್ಲಿ ರಾಗೆ ಜೀವ ಬಂದಿತ್ತು. ಈಗ ಮೋದಿ ಮತ್ತು ದೋವೆಲ್ ಇದನ್ನು ಇನ್ನಷ್ಟು ಬಲಶಾಲಿ ಮಾಡಿದ್ದಾರೆ. ರಾ ಸರಿಯಾದ ಹಣವನ್ನು ಪಡೆಯುವುದು ಬಹಳ ಮುಖ್ಯ ಮತ್ತು 300 ಜಿಹಾದಿಗಳನ್ನು ಕೂಡ ಗುರುತಿಸಿದ್ರು. ಇದು ರಾ ಬೆಳೆದು ಬಂದಂತಹ ಹಾದಿ. ನಮ್ಮ ಮಾಹಿತಿಗಳು ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ಇಂತಹ ಅದ್ಭುತ ಮಾಹಿತಿಗಳಿಗಾಗಿ ದಯವಿಟ್ಟು ನಮ್ಮ ಜ್ಞಾನ ಭಾರತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.